ಹಾಯ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮನೆಯಲ್ಲೇ ಗೀ ರೈಸ್ ಹಾಗೂ ಚಿಕನ್ ಗ್ರೀನ್ ಗ್ರೇವಿ ಮಾಡುವ. ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಅಥವಾ ಬರ್ಡೇ ಪಾರ್ಟಿ, ಆ್ಯನಿವರ್ಸರಿ ಹಾಗೂ ಬೇರೆ ಹಬ್ಬ ಏನಾದರೂ ಬಂದರೆ ನೀವು ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ತುಂಬಾ ಒಳ್ಳೆ ಕಾಂಬಿನೇಷನ್ ಗೀ ರೈಸ್ ಹಾಗೂ ಚಿಕನ್ ಗ್ರೀನ್ ಗ್ರೇವಿ. ಈ ಚಿಕನ್ ಗ್ರೀನ್ ಗ್ರೇವಿಯನ್ನು ನೀವು ಅಕ್ಕಿ ರೋಟಿ ಜೊತೆ, ದೋಸೆ ಜೊತೆ ಹಾಗೂ ಚಪಾತಿ, ಮುದ್ದೆ ಜೊತೆ ಸಹ ನೀವು ತಿನ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ನೀವೆಲ್ಲ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗೆಯೇ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ನನಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಗೀ ರೈಸ್ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 3 ದೊಡ್ಡ ಸೈಜ್ ಆನಿಯನ್ ಈರುಳ್ಳಿ, 3 ಟೇಬಲ್ ಸ್ಪೂನ್ ಗೋಡಂಬಿ, 3 ಟೇಬಲ್ ಸ್ಪೂನ್ ಒಣ ದ್ರಾಕ್ಷ, ಇಲ್ಲಿ ಅರ್ಧ ಕಪ್ ಗೀ ತುಪ್ಪ. ಗೀ ರೈಸ್ಗೆ ನಾವು ಗೀ ಜಾಸ್ತಿ ಯೂಸ್ ಮಾಡೋದು. ಇಲ್ಲಿ 3 ಲೋಟ ಬಾಸ್ಮತಿ ರೈಸ್, ಅದನ್ನು ನಾನು 20 ಮಿನಿಟ್ಸ್ 20 ಮಿನಿಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೇನೆ, ನೆನೆಸಿಟ್ಕೊಂಡಿದ್ದೇನೆ. ಹೋಲ್ ಸ್ಪೈಸಸ್ ಅಲ್ಲಿ 2 ಪಲಾವ್ ಎಲೆ, 1 ಇಂಚ್ ಸಿನೆಮನ್ ಸ್ಟಿಕ್ ಚಕ್ಕೆ, 1 ಬ್ಲ್ಯಾಕ್ ಕಾರ್ಡಮಮ್ ಕಪ್ ಏಲಕ್ಕಿ, 8 ಗ್ರೀನ್ ಕಾರ್ಡಮಮ್ ಏಲಕ್ಕಿ, ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು 1 ಟೇಬಲ್ ಸ್ಪೂನ್, ಸ್ಟಾರ್ ಎನೀಸ್ 3, 1 ಟೀ ಸ್ಪೂನ್ ಅಷ್ಟು ಕ್ಲೋವ್ಸ್ ಲವಂಗ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. 1 ಲೋಟ ಬಾಸ್ಮತಿ ರೈಸ್ಗೆ 1.5 ಲೋಟೆ ನೀರ್ ತರ ನಾನಿಲ್ಲಿ 3 ಲೋಟ ರೈಸ್ ತಗೊಂಡಿದ್ದೇನೆ. ಸೊ 4.5 ಲೋಟೆ ನೀರನ್ನು ನಾನು ಕುದಿ ಬರ್ಲಿಕ್ಕೆ ಇಟ್ಟಿದ್ದೇನೆ, ಬಿಸಿಯಾಗ್ಲಿ, ಬಾಯ್ಲ್ ಬರ್ಲಿ ನೀರು. ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಪಾತ್ರೆ ಬಿಸಿಯಾದ ನಂತರ ಗೀ ತುಪ್ಪ ಹಾಕೊಳ್ಳೋಣ. ತುಪ್ಪ ಬಿಸಿಯಾಗ್ಲಿ. ತುಪ್ಪ ಬಿಸಿಯಾದ ನಂತರ ಆನಿಯನ್ ಈರುಳ್ಳಿ ಹಾಕೋಣ. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ. ಅದರ ಜೊತೆನೆ ಉಪ್ಪು, ಸಾಲ್ಟ್ 2 ಟೇಬಲ್ ಸ್ಪೂನ್ ಹಾಕೊಳ್ತೇವೆ. ಈಗ ಈರುಳ್ಳಿಯನ್ನು ನಾವು ಒಳ್ಳೆ ರೀತಿ ಬ್ರೌನ್ ಆಗುವ ತನಕ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿಗ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಬರುವಾಗ ನಾವು ಹೋಲ್ ಸ್ಪೈಸಸ್ ಅನ್ನು ಹಾಕೊಳ್ಳುವ. ಇಲ್ಲಿ ತೆಗೆದಿಟ್ಟ ಎಲ್ಲ ಮಸಾಲವನ್ನು ಪುನಃ ನಾವು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ ಈರುಳ್ಳಿಯನ್ನು. ಈಗ ಇಲ್ಲಿ ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿ ಸಾಕು. ನಾವು ತೊಳೆದಿಟ್ಟಂತ ಅಕ್ಕಿಯನ್ನು ಸೇರಿಸಿಕೊಳ್ಳುವ. ಇಲ್ಲಿ ನಾನು 1 ಲೋಟ ಬಾಸ್ಮತಿ ರೈಸ್ಗೆ 1.5 ಲೋಟೆ ನೀರು ಹಾಕೊಳ್ತೇನೆ. ಸೊ ಇಲ್ಲಿ ನಾನು 3 ಲೋಟ ರೈಸ್ ತಗೊಂಡ್ರಿಂದ 4.5 ಲೋಟೆ ನೀರು ಹಾಕೊಳ್ಳಿಕ್ಕಿದ್ದೇನೆ. ನೀರನ್ನು ಆಲ್ರೆಡಿ ಬಾಯ್ಲ್ ಆಗ್ಲಿಕ್ಕೆ ಕುದಿ ಬರ್ಲಿಕ್ಕೆ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಅಕ್ಕಿಯನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ನಿಧಾನಕ್ಕೆ, ಅಕ್ಕಿ ತುಂಡಾಗಬಾರ್ದು. ಈಗ ನಾವು ಕುದಿಸಿಟ್ಟ ನೀರನ್ನು ಹಾಕೊಳ್ಳೋಣ. ಇಲ್ಲಿ ಒಮ್ಮೆ ಒಳ್ಳೆ ಕುದಿ ಬಂದ ನಂತರ, ಬಾಯ್ಲ್ ಬಂದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಗ್ಯಾಸ್ ಲೋ ಅಲ್ಲಿ ಇಟ್ಟು ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡುವ. ಮೊದಲಿಗೆ ನಾವು ಗೋಡಂಬಿ ಮತ್ತೆ ಒಣ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕೊಳ್ಳಿ, 1 ಟೀ ಸ್ಪೂನ್. ತುಪ್ಪ ಬಿಸಿಯಾದ ನಂತರ ಗೋಡಂಬಿ ಹುರ್ಕೊಳ್ಳುವ. ಕಲರ್ ಚೇಂಜ್ ಆಗಬೇಕು ಗೋಡಂಬಿಯದ್ದು. ಗೋಡಂಬಿ ಗೋಲ್ಡನ್ ಬ್ರೌನ್ ಆಗಿದೆ, ಸಾಕು. ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಸೊ ಇಲ್ಲಿ ಆಲ್ರೆಡಿ ಈಗ ಗೀ ತುಪ್ಪ ಉಂಟು, ಅದಕ್ಕೆ ನಾವು ಒಣ ದ್ರಾಕ್ಷಿ ಹಾಕೊಳ್ಳೋಣ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಸಾಕು, ಒಣ ದ್ರಾಕ್ಷಿ ಫ್ರೈ ಆಗಿದೆ. ಇದನ್ನು ಸಹ ನಾವು ಸಪರೇಟ್ ತೆಗೆದಿಟ್ಕೊಳ್ಳುವ. ಇಲ್ಲೀಗ ನಮ್ಮ ಗೀ ರೈಸ್ ರೆಡಿ ಆಗಿದೆ. ನೀವಿಲ್ಲಿ ನೋಡ್ಬೋದು, ಅನ್ನ ಒಳ್ಳೆ ಉದುರು ಆಗಿ ಬಂದಿದೆ. ಸೊ ನೀವು ಸಹ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ. ಈಗ ನಾವು ಮೇಲೆಯಿಂದ ಫ್ರೈ ಮಾಡಿಟ್ಟಂತಹ ಗೋಡಂಬಿ ಮತ್ತೆ ಒಣ ದ್ರಾಕ್ಷಿ ಹಾಕೋಣ. ಆನಂತರ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಳುವ. ಅಲ್ಲಿಗೆ ನಮ್ಮ ಗೀ ರೈಸ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.
ಚಿಕನ್ ಗ್ರೀನ್ ಮಸಾಲ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 3 ಆನಿಯನ್ ಈರುಳ್ಳಿ, ಇದನ್ನು ಸಣ್ಣಕ್ಕೆ ತುಂಡು ಮಾಡಿಟ್ಕೊಳ್ಳಿ. 1 ಬೇ ಲೀಫ್ ಪಲಾವ್ ಎಲೆ, 5 ಗ್ರೀನ್ ಕಾರ್ಡಮಮ್ ಏಲಕ್ಕಿ, 1 ಇಂಚ್ ಸಿನೆಮನ್ ಸ್ಟಿಕ್ ಚಕ್ಕೆ, 1 ಬ್ಲ್ಯಾಕ್ ಕಾರ್ಡಮಮ್ ಕಪ್ ಏಲಕ್ಕಿ, 7 ರಿಂದ 8 ಕ್ಲೋವ್ಸ್ ಲವಂಗ. ಇಲ್ಲಿ ಮೊಸರು ಕರ್ಡ್ 100 ಗ್ರಾಮ್ 100 ಗ್ರಾಮ್, 50 ಗ್ರಾಮ್ ಪುದೀನ ಮಿಂಟ್ ಲೀವ್ಸ್, 100 ಗ್ರಾಮ್ 100 ಗ್ರಾಮ್ ಪಾಲಕ್ ಸೊಪ್ಪು. ಪಾಲಕ್ ಆಪ್ಷನಲ್, ಹಾಕಿದ್ರೆ ಗ್ರೇವಿಯಲ್ಲಿ ಒಳ್ಳೆ ಗ್ರೀನ್ ಕಲರ್ ಬರ್ತದೆ. 150 ಗ್ರಾಮ್ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, 12 ಗ್ರೀನ್ ಚಿಲ್ಲಿ ಹಸಿಮೆಣಸು. ಚಿಕನ್ 1 kg. ಇದಕ್ಕೆ ಸಾಲ್ಟ್ ಮತ್ತೆ ಟರ್ಮರಿಕ್ ಅರಸಿನ ಹಾಕಿ, ಉಪ್ಪು ಮತ್ತೆ ಅರಸಿನ ಹಾಕಿ ಇದನ್ನೊಂದು 15 ಮಿನಿಟ್ಸ್ 15 ಮಿನಿಟ್ಸ್ ನಾವು ನೆನೆಸಿಟ್ಕೊಳ್ಳುವ, ಮ್ಯಾರಿನೇಟ್ ಆಗಲಿಡುವ. ಒಳ್ಳೆ ರೀತಿ ಮಿಕ್ಸ್ ಮಾಡಿ ಇಡಿ ಇದನ್ನು. ಕೊರಿಯಾಂಡರ್ ಕೊತ್ತಂಬರಿ ಪುಡಿ 1 ಟೇಬಲ್ ಸ್ಪೂನ್, ಜೀರಾ ಪುಡಿ 1 ಟೀ ಸ್ಪೂನ್, ಕರಿಮೆಣಸಿನ ಪುಡಿ ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್, ಹಾಫ್ ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್, 1 ಟೀ ಸ್ಪೂನ್ ಕಸೂರಿ ಮೇಥಿ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ, ಕೊರಿಯಾಂಡರ್ ಸೊಪ್ಪು, ಗ್ರೀನ್ ಚಿಲ್ಲಿ, ಕರ್ಡ್, ಮೊಸರು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಕ್ಕೆ ರುಬ್ಕೊಳ್ಳುವ, ಫೈನ್ ಪೇಸ್ಟ್ ಮಾಡುವ. ಇಲ್ಲಿಗ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ ಎಲ್ಲ ಹೋಲ್ ಸ್ಪೈಸಸ್ ಹಾಕೋಣ. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೇನೆ. ಅದರ ಜೊತೆನೆ ಆನಿಯನ್ ಈರುಳ್ಳಿ ಸಹ ಹಾಕೊಳ್ಳೋಣ. ಈಗ ನಾವು ಈರುಳ್ಳಿಯನ್ನು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋಣ, ಮೀಡಿಯಂ ಟು ಹೈ ಫ್ಲೇಮಲ್ಲಿ. ಇಲ್ಲಿಗ ಈರುಳ್ಳಿ ಫ್ರೈ ಆಗಿದೆ, ಸಾಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಅದನ್ನು ಸಹ ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ, ಅದರ ಹಸಿ ವಾಸನೆ ರಾ ಸ್ಮೆಲ್ ಎಲ್ಲ ಹೋಗಲಿ. ಶುಂಠಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ಪೀಸಸ್ ಅನ್ನು ಹಾಕೋಣ. ಇದನ್ನೀಗ ನಾವು ಹೈ ಫ್ಲೇಮಲ್ಲಿ 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇಲ್ಲಿಗ ಚಿಕನ್ ಫ್ರೈ ಆದದ್ದು ಸಾಕು. ಈಗ ನಾವು ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್, ಜೀರಿಗೆ ಪುಡಿ, ಆನಂತರ ಗರಂ ಮಸಾಲ ಪೌಡರ್ ಹಾಕೋಣ. ಲೋ ಫ್ಲೇಮಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ, ಮಸಾಲವನ್ನು ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ನಾವು ರುಬ್ಬಿಟ್ಟ ಗ್ರೀನ್ ಮಸಾಲ ಪೇಸ್ಟ್ ಅನ್ನು ಹಾಕೊಳ್ಳುವ. ಒಮ್ಮೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಮಸಾಲವನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಾಯಿ ಮುಚ್ಚಿದನ್ನು ಬೇಯಲಿಕ್ಕೆ ಬಿಡುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ, ಯಾಕೆಂದ್ರೆ ನಾವಿಲ್ಲಿ ನೀರು ಸೇರಿಸ್ತಾ ಇಲ್ಲ. ಇಲ್ಲಿಗ ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ಚಿಕನ್ ಕುಕ್ ಆಗಿದೆ, ಬೆಂದಿದೆ. ಈಗ ನಾವು ಫ್ಲೇಮ್ ಮೀಡಿಯಂ ಟು ಹೈ ಇಟ್ಕೊಂಡು ಒಂದು ಅರ್ಧ ಲೋಟೆಯಷ್ಟು ಬಿಸಿ ನೀರು ಹಾಕೋಣ. ಜಾಸ್ತಿ ಹಾಕೊಳ್ಬೇಡಿ, ಇದು ಗ್ರೇವಿ ತಿಕ್ಕಿದ್ರೆ ರುಚಿ, ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು. ಪುನಃ ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ಸ್ಟೇಜಲ್ಲಿ. ಈಗ ನಾವು 10 ರಿಂದ 15 ಮಿನಿಟ್ ಚಿಕನ್ ಅನ್ನು ಕುಕ್ ಆಗ್ಲಿಕ್ಕೆ ಬಿಡುವ, ಬೇಯಲಿ ಚಿಕನ್. ಫ್ಲೇಮ್ ಮೀಡಿಯಂ ಟು ಹೈ ಅಲ್ಲಿ ಇಟ್ಕೊಳ್ಳಿ, ಲಿಡ್ ಕ್ಲೋಸ್ ಮಾಡ್ಕೊಳ್ಳುವ. ಇಲ್ಲಿಗ ಚಿಕನ್ ಒಳ್ಳೆ ರೀತಿ ಬೆಂದಿದೆ, ಕುಕ್ ಆಗಿದೆ, ಸಾಕು. ಈಗ ಲಾಸ್ಟಿಗೆ ನಾವು ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ ಹಾಕೋಣ. ಅದರ ಜೊತೆನೆ ಕಸೂರಿ ಮೇಥಿ, ಇದನ್ನು ಹಾಕಿ ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡಿಬಿಡಿ. ಅಲ್ಲಿಗೆ ನಮ್ಮದು ಚಿಕನ್ ಗ್ರೀನ್ ಮಸಾಲ ಗ್ರೇವಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.